ನಮಸ್ಕಾರ ವೀಕ್ಷಕರೇ, ಇದು ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್ ಚಾನೆಲ್. ನಾನು ನಿಮ್ಮ ನಾಗವೇಣಿ ಹುಲಿಕೆರೆ. ಇದೀಗ ಬಂದ ಸುದ್ದಿ. ಎರಡನೇ ದಿನಕ್ಕೆ ಮುಂದುವರಿದ ರಾಜ್ಯ ರಸ್ತೆ ಸಾರಿಗೆ ನೌಕರರ ಮುಷ್ಕರ. ವೀಕ್ಷಕರೇ, ನೋಡುವವರ ಕಣ್ಣಿಗೆ ನಾವು ಸರ್ಕಾರಿ ಬಸ್ನ ನೌಕರರು ಎನಿಸಿದರೂ ನಾವು ಇಲ್ಲಿ ಖಾಸಗಿ ನೌಕರರಾಗಿ ಸೇವೆ ಸಲ್ಲಿಸುತ್ತಿದ್ದೇವೆ. ದಿನದ 24 ಗಂಟೆಯೂ ನಾವು ನಮ್ಮ ಸೇವೆಯಲ್ಲಿ ತೊಡಗಿದ್ದರೂ ಸಹ ನಮಗೆ ಬರುವ ಸಂಬಳ ಅತಿ ಕಡಿಮೆ ಎಂದು ಬೈಲಹೊಂಗಲ ಘಟಕದ ರಾಜ್ಯ ರಸ್ತೆ ಸಾರಿಗೆ ನೌಕರರು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ನಮಗೆ ಯಾವುದೇ ಸೌಲಭ್ಯಗಳು ದೊರೆಯುತ್ತಿಲ್ಲ, ವೈದ್ಯಕೀಯ ಸೌಲಭ್ಯ ಆಗಲಿ ಇಂತಹದೇ ಬೇರೆ ಯಾವ ಸೌಲಭ್ಯಗಳು ನಮಗೆ ದೊರೆಯುತ್ತಿಲ್ಲ ಎಂದು ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಮಹಿಳಾ ಘಟಕದ ಅಧ್ಯಕ್ಷೆಯಾದ ಶ್ರೀಮತಿ ಸುರೇಖಾ ಕಾಬೋಜಿರವರು ಮಾತನಾಡಿ, ಎಲ್ಲ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಬೇಕು ಹಾಗೂ ಕೆಲಸಕ್ಕೆ ತಕ್ಕಂತೆ ವೇತನ ನೀಡಬೇಕು. ಹೀಗೆ ಹಲವಾರು ಬೇಡಿಕೆಗಳನ್ನು ಈಡೇರಿಸಬೇಕು. ಅಲ್ಲಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಬೆಂಬಲ ಈ ನೌಕರರಿಗೆ ಸದಾ ನೀಡುತ್ತೇವೆ ಎಂದು ಹೇಳಿದರು. ನಂತರ ರಾಜ್ಯ ಸಾರಿಗೆ ಮುಖಂಡರಾದ ನಾಗರಾಜ್ ಕಾಡೇಶ್ನವರ್ ಮಾತನಾಡಿ, ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸಿ ನಮಗೆ ನೀಡಬೇಕಾದ ಸವಲತ್ತುಗಳನ್ನು ನೀಡಬೇಕು ಎಂದು ಶ್ರೀ ಲಕ್ಷ್ಮಣ್ ಸವದಿಯವರಿಗೂ ಹಾಗೂ ಶ್ರೀ ಸನ್ಮಾನ್ಯ ಯಡಿಯೂರಪ್ಪನವರಿಗೂ ಮನವಿ ಮಾಡಿ, ನಂತರ ಸರ್ಕಾರಿ ನೌಕರರಾಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತದೆ. ನಮ್ಮ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅಧ್ಯಕ್ಷೆ ಶ್ರೀಮತಿ ಸುರೇಖಾ ಕಾಬೋಜಿ ಹಾಗೂ ರಾಜ್ಯ ಸಾರಿಗೆ ಮುಖಂಡರಾದ ಶ್ರೀ ನಾಗರಾಜ್ ಕಾಡೇಶ್ನವರ್, ರುದ್ರಪ್ಪ ಹುಚ್ಚನ್ನವರ್, ಸಿದ್ದಪ್ಪ ಮಡಿವಾಳರ್, ಕಾಶಪ್ಪ ಮಾದರ್, ಬಸವರಾಜ್ ಅಗ್ಸರ್, ಉದಯ್ ಪಾಟೀಲ್, ಡಿಎಸ್ ಬಡಿಗೇರ್, ಎಂವಿ ದೇಮನ್ನವರ್ ಹಾಗೂ ಇನ್ನುಳಿದ ಎಲ್ಲ ಕಾರ್ಮಿಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡ, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಬೈಲಹೊಂಗಲ. ಇವತ್ತು ರಾಜ್ಯ ಸರ್ಕಾರಿ ನೌಕರರು, ಸಾರಿಗೆ ನೌಕರರು ಸರ್ಕಾರಿ ನೌಕರಿ ಆಗಬೇಕಂತೇಳಿ ಅನಿರ್ದಿಷ್ಟಾವಧಿ ಮುಷ್ಕರ ಹಿನ್ನೆಲೆಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ನಾವು ಮುಷ್ಕರ ಹಿನ್ನೆಲೆಯಲ್ಲಿ ನಾವು ಅನಿರ್ದಿಷ್ಟಾವಧಿ ಮುಷ್ಕರ ಕರೆ ಕೊಟ್ಟಿದ್ದು. ಇವತ್ತು ನಾವು ಯಾವುದೇ ಸಂಘಟನೆ ಯಾವುದೇ ಭೇದ ಭಾವ ತೊರೆದು ನಾವು ಇವತ್ತು ಸರ್ಕಾರಕ್ಕೆ ಬೆಂಬಲವನ್ನು ಸೂಚಿಸಿದ್ದೇವೆ. ಈ ವಿಷಯದಲ್ಲಿ ನಮಗೆ ಸರ್ಕಾರದವರು ಏನೇ ವಿಷಯದಾಗ ನಮಗೆ ಅನ್ಯಾಯ ಮಾಡಿದಲ್ಲಿ ಒಟ್ಟೆ ನಾವು ಅನಿರ್ದಿಷ್ಟವಾದ ಮುಷ್ಕರವನ್ನು ಒಟ್ಟೆ ಹಿಂಪಡೆಯದೆ ಮುಷ್ಕರ ಮಾಡಿ ನಮಗೆ ಸಿಗುವಂಥ ಸವಲತ್ತುಗಳನ್ನು ಒದಗಿಸಬೇಕು. ನಮ್ಮನ್ನು ರಾಜ್ಯ ಸರ್ಕಾರಿ ನೌಕರರಂತೆ ಪರಿಗಣಿಸಬೇಕು. ಒಂದೇದ್ದು ನಮಗೆ ಸರ್ಕಾರಿ ನೌಕರರು ಸಿಗುವಂಥ ಸವಲತ್ತುಗಳನ್ನು ನಮಗೆ ಒದಗಿಸಬೇಕಂತೇಳಿ ಸನ್ಮಾನ್ಯ ಲಕ್ಷ್ಮಣ್ ಸವದಿ ಅಂತ ಅವರಂತೇಳಿ ಮತ್ತು CM ಯಡಿಯೂರಪ್ಪ ಅಂತೇಳಿ ಅನಂತಪೂರ್ವಕವಾಗಿ ವಿನಂತಿ ಮಾಡ್ಕೊಳ್ತೇವೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮಹಿಳಾ ಘಟಕ ವತಿಯಿಂದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಹಾಗೂ ಅಕ್ಕ ತಂಗಿಯರಿಗೆ ನಮಿಸುತ್ತಾ, ಇವತ್ತಿನ ದಿವಸ ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರನಾಗಿ ಮಾಡಬೇಕು. ಎರಡನೇ ಪಾಯಿಂಟ್ ಅಂದರೆ ಕೆಲಸ ತಕ್ಕಂತೆ ವೇತನ ಕೊಡಬೇಕು. ಮೂರನೇದು ಸರ್ಕಾರಿ ಸೌಕರ್ಯಗಳನ್ನು ಒದಗಿಸಬೇಕು. ಮಹಿಳಾ ನೌಕರರಿಗೆ ಸೆಕ್ಯೂರಿಟಿಗಳು ಕೊಡಬೇಕು. ಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಕೊಡಬೇಕು. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲವಾದರೆ ಹೋರಾಟ ಉಗ್ರವಾಗಿ ಮಾಡುತ್ತೇವೆ. ನಮ್ಮ ಬೆಂಬಲ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಅವರ ಪರವಾಗಿ ಸಾರಿಗೆ ನೌಕರರ ಪರವಾಗಿ ನಾವು ಬೆಂಬಲ ಇರುತ್ತೇವೆ.